ಟಾಯ್ಲೆಟ್ ಸೀಟ್ ಹಂಗಂದ್ರೆ ಏನು? ಮೋಸ್ಟ್ ಆಫ್ ದ ಟೈಮ್ಸ್ ಮೆನ್ಸ್ ತನ್ನ ಫೀಮೇಲ್ ಪಾರ್ಟ್ನರ್ಸ್ಗೆ ಸೆಕ್ಷುಯಲಿ ಏನು ಬೇಕಾಗಿದೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಹೇಗೆ ಬಾತ್ರೂಮ್ಗೆ ಹೋಗಿ ಅಲ್ಲಿ ಅವರ ಕೆಲಸ ಏನೋ ಅದನ್ನ ಮಾಡಿ ಬಂದುಬಿಡ್ತಾರೋ ಅದೇ ರೀತಿಯೇ ವಿಮೆನ್ಸ್ನೂ ಒಂದು ಟಾಯ್ಲೆಟ್ ಸೀಟ್ನ ಥರ ಯೂಸ್ ಮಾಡ್ತಿದ್ದಾರೆ ಅಂತ ಟಾಯ್ಲೆಟ್ ಸೀಟ್ ಅನ್ನೋ ಈ ಬುಕ್ನ ಇಂಗ್ಲೀಷಲ್ಲಿ ಲತಾ ಅನ್ನೋರು ಬರೆದಿದ್ದಾರೆ. ಮೆನ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸೆಕ್ಸ್. ಈ ರೀತಿ ವೀಡಿಯೋಸ್ ಮಾಡಿದ್ರೇ ತಾನೇ ಜಾಸ್ತಿ ವ್ಯೂಸ್ ಬರುತ್ತೆ, ಅದಕ್ಕೆ ತಾನೇ ಇದನ್ನ ಮಾಡ್ತಿದ್ದೀರಾ ಅಂತ ಥಿಂಕ್ ಮಾಡೋರಿಗೆ ಈ ವಿಡಿಯೋ ಅಲ್ಲ. ನೀವು ಆರಾಮಾಗಿ ಪುಷ್ಪ ಪ್ರಸಂಗದಲ್ಲಿರೋ ಬೇರೆ ವೀಡಿಯೋಸ್ನ ನೋಡ್ಬೋದು. ಇನ್ನೊಂದು ಕಡೆ ಒಂದು ಹುಡುಗಿಯಾಗಿ ಇದ್ಕೊಂಡು ಪ್ರೈವೇಟಾಗಿ ಇರಬೇಕಾದ ಸೆಕ್ಸ್ನ ಬಗ್ಗೆ ಹೀಗೆ ಪಬ್ಲಿಕ್ಕಾಗಿ ಮಾತಾಡ್ತಿದ್ಯಲ್ಲ, ನಿನ್ನ ಫ್ಯಾಮಿಲಿ ಎಲ್ಲ ನಿನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅನ್ನೋ ರೀತಿ ಫೀಲ್ ಆಗೋರ್ಗೂ ಈ ವಿಡಿಯೋ ಅಲ್ಲ. ಸೊ ನೀವು ಈ ವಿಡಿಯೋನ ಬೇಕಾದರೆ ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋಸ್ ನೋಡ್ಬೋದು. ಬಟ್ ಈ ವಿಡಿಯೋ ಯಾರಿಗೆ ಅಂದರೆ, ಚಿಕ್ಕ ವಯಸ್ಸಿಂದ ನಮಗೆಲ್ಲ ಸೆಕ್ಸ್ ಅನ್ನೋದು ತುಂಬ ತಪ್ಪಾದ ವಿಷಯ ಅನ್ನೋ ಹಾಗೆ ಹೇಳಿಕೊಟ್ಟು ಒಂದು ಪಾಯಿಂಟ್ನ ನಂತರ ಒಂದು ಮ್ಯಾರೇಜ್ ಲೈಫ್ ಅಂತ ಬರೋವಾಗ ಆಗಲಿ ಇಲ್ಲ ಲೈಫ್ ಪಾರ್ಟ್ನರ್ ಅಂತ ನಮಗೆ ಸಿಗೋವಾಗ ಆಗಲಿ ಸೆಕ್ಸ್ ಅನ್ನೋದು ತುಂಬ ಮಹತ್ವವಾದ ವಿಷಯ ಅಂತ ಹೇಳುವಾಗ ಅದರ ಬಗ್ಗೆ ಒಂದು ಮುಖ್ಯವಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ನಮ್ಮೆಲ್ರಿಗೂ ಇರಬೇಕು ಅಂತ ಯಾರು ಅಂದ್ಕೊಳ್ತಿದ್ದಾರೋ ಅವ್ರಿಗೇನೆ ಈ ವಿಡಿಯೋ. ಯಾಕೆ ಸೆಕ್ಸ್ ಬಗ್ಗೆ ಮಾತಾಡಬೇಕು? ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಮಾತಾಡದೇ ಇರೋದೇ ತಾನೇ ಒಳ್ಳೆಯದು. ಅದು ಸೀಕ್ರೆಟ್ ಆಗಿರೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಅದು ಒಬ್ಬ ಒಂಟಿ ಮನುಷ್ಯನಿಗೆ ಆಗ್ತಿರೋ ಪ್ರಾಬ್ಲಮ್ ಅಲ್ಲ, ಇದು ಪ್ರಪಂಚದಾದ್ಯಂತ ಇರೋ ಒಂದು ಪ್ರಾಬ್ಲಮ್ ಆಗಿಯೇ ನೋಡೋಕ್ಕಾಗ್ತಿದೆ. ಓಶೋ ಅವರ ಬುಕ್ಕಲ್ಲಿ ಒಂದನ್ನು ಹೇಳಿರ್ತಾರೆ, ಏನಂದರೆ ಮರಕ್ಕೆ ಸಹ ಚೆನ್ನಾಗಿ ನೀವು ಕೆಳಗೆ ಬಟ್ಟೆ ಕಟ್ಟಿದರೆ ಎಲ್ಲ ಮರಗಳಿಗೆ ಬಟ್ಟೆ ಕಟ್ಟಿಬಿಟ್ರೆ ಆ ಬಟ್ಟೆ ಒಳಗೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಜನಗಳಿಗೆ ಹೆಚ್ಚಾಗಿಯೇ ಇರುತ್ತೆ. ಕಳ್ಳತನದಿಂದ ಆದರೂ ಅದರೊಳಗೆ ಹಾಗೆ ಏನಿದೆ ಅಂತ ನೋಡೋ ಆಸೆ ಇರುತ್ತೆ. ಅದೇ ಆ ಮರನ ನೀವು ಹಾಗೆ ಓಪನ್ ಮಾಡಿ ಬಿಟ್ಬಿಟ್ರೆ ಆ ಮರ ಅಲ್ಲಿ ಇರೋದನ್ನ ಸಹ ನಾವು ನೋಡದೆ ಹೋಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯೇ ಮೇಲ್ ಫಿಮೇಲ್ ಅನ್ನೋ ಜೆಂಡರ್ನ ಇಕ್ಕಿ ಇವರು ಹೀಗೆ ಇರಬೇಕು, ಅವರು ಹೀಗೆ ಇರಬೇಕು, ಈ ವಿಷಯಗಳನ್ನ ಹೈಡ್ ಮಾಡಿನೇ ಇಟ್ಕೊಳ್ಬೇಕು ಅಂತ ಹೇಳೋದ್ರಿಂದ ಉಂಟಾಗೋ ಕ್ಯೂರಿಯಾಸಿಟಿಯಿಂದ ಮೋಸ್ಟ್ ಆಫ್ ದ ಟೈಮ್ ಅದರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ತುಂಬ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಮೀರಿ ಯಾರಾದರೂ ನಮ್ಮನ್ನ ನೋಡಿ ಹೋಗೋ ಸ್ಟುಪಿಡ್ ಅಂತ ಹೇಳಿದ್ರೆ ನಾವು ಏನು ಅಂದ್ಕೊಳ್ತೀವಿ? ಸ್ಟುಪಿಡ್ ಅನ್ನೋದು ಒಂದು ಬ್ಯಾಡ್ ವರ್ಡ್ ಅಂತ ತಾನೇ ಅಂದ್ಕೊಳ್ತೀವಿ. ಅದೇ ರೀತಿಯೇ ಹುಡುಗಿರ ಬಾಡಿ ಪಾರ್ಟ್ಸ್ ಆಗಿರ್ಬೋದು ಇಲ್ಲ ಹುಡುಗರ ಬಾಡಿ ಪಾರ್ಟ್ಸ್ ಆಗಿರ್ಬೋದು ಅದನ್ನ ಒಂದು ಕೆಟ್ಟ ಪದಗಳಾಗಿ ಯೂಸ್ ಮಾಡ್ತಾ ಅದು ನಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆದ ಸೆಕ್ಸ್ ಅನ್ನೋ ಪ್ಲೇಸ್ಗೆ ಬಂದಾಗ ಆ ಒಂದು ಪಾರ್ಟ್ನ ನೋಡೋವಾಗ ನಮಗೆ ಹೇಗೆ ಅದರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಉಂಟಾಗುತ್ತೆ. ಅದರಿಂದಲೇ ತುಂಬ ಜನಗಳಿಗೆ ತನ್ನ ದೇಹದ ಮೇಲೇ ಒಂದು ಪಾಸಿಟಿವ್ ಆದ ಇಮೇಜ್ ಇಲ್ಲ, ನಮ್ಮ ಬಾಡಿ ನಮಗೆ ಇಷ್ಟ ಆಗಿಲ್ಲ ಅನ್ನೋವಾಗ ಇನ್ನೊಬ್ಬರ ಜೊತೆ ಹೇಗೆ ನಾವು ಅದನ್ನ ಶೇರ್ ಮಾಡ್ತೀವಿ? ಅದನ್ನ ಶೇರ್ ಮಾಡೋದ್ರಲ್ಲಿ ಕಂಫರ್ಟಬಲ್ ಆಗಿ ಫೀಲ್ ಆಗಿಲ್ಲ ಅಂದರೆ ಹೇಗೆ ಈ ಸೆಕ್ಸ್ ಅನ್ನೋ ಒಂದು ವಿಷಯನ ಎಂಜಾಯ್ ಮಾಡೋಕ್ಕಾಗುತ್ತೆ? ಅದನ್ನ ಎಂಜಾಯ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಹೇಗೆ ಒಂದು ಮ್ಯಾರೇಜ್ ಲೈಫ್ ಅನ್ನೋದು ಸಕ್ಸಸ್ಫುಲ್ ಆಗಿರುತ್ತೆ? ಇನ್ನೊಂದು ಕಡೆ ಸೆಕ್ಸ್ ಅಂದ್ರೇ ಪ್ರೈವೇಟ್ ಬಾಡಿ ಪಾರ್ಟ್ಸ್ ಅಂದ್ರೆ ಈ ರೀತಿ ಎಲ್ಲ ಹೇಳೋವಾಗ ಅದರ ಬಗ್ಗೆ ಬೇರೆಯವ್ರ ಹತ್ರ ಹೇಳೋವಾಗ ನಾವು ನಾಚಿಕೆ ಪಡ್ತೀವೋ ಇಲ್ವೋ? ತನ್ನ ಪಾರ್ಟ್ನರ್ಸ್ನ ಜೊತೆನೇ ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ನಾಚಿಕೆ ಪಡೋದ್ರಿಂದ ನಮ್ಮ ಬಾಡಿ ಪಾರ್ಟ್ಸ್ ನಮಗೆ ಇಷ್ಟ ಆಗದೆ ಇರೋದ್ರಿಂದ ಆ ಪಾರ್ಟ್ನ ಬಗ್ಗೆ ಥಿಂಕ್ ಮಾಡೋವಾಗ ಒಂಥರ ಫೀಲ್ ಆಗೋದ್ರಿಂದ ನಮ್ಮ ಪಾರ್ಟ್ನರ್ ಜೊತೆನೂ ಅದರ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಹೇಗೆ ಈ ಪ್ರೋಸೆಸ್ನ ನಾವು ಎಂಜಾಯ್ ಮಾಡೋಕ್ಕಾಗುತ್ತೆ? ಹೇಗೆ ನಾವು ಕಂಫರ್ಟಬಲ್ ಆಗಿ ಇರೋಕ್ಕಾಗುತ್ತೆ? ಹೀಗೆ ಕಂಫರ್ಟಬಲ್ ಆಗಿನೂ ಇಲ್ಲದೆ ಎಂಜಾಯ್ನೂ ಮಾಡೋಕ್ಕಾಗದೆ ಇರೋ ಒಂದು ವಿಷಯನ ನಮ್ಮ ಲೈಫಲ್ಲಿ ನಮ್ಮ ಮ್ಯಾರೇಜಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಹೇಗೆ ಆ ಮ್ಯಾರೇಜ್ ಸಕ್ಸಸ್ಫುಲ್ ಆಗಿರುತ್ತೆ? ನಮ್ಮ ಸ್ಕೂಲ್ ಡೇಸಿಂದನೇ ನಮಗೆ ಹೇಳ್ಕೊಡಲ್ಪಟ್ಟ ಒಂದು ವಿಷಯ, ಹ್ಯೂಮನ್ ಬೀಯಿಂಗ್ಸ್ಗೆ ಬೇಸಿಕ್ಕಾಗಿ ಅವಶ್ಯಕತೆ ಇರೋ ವಿಷಯ ಏನು? ಫುಡ್, ಬಟ್ಟೆ, ಇರೋಕ್ಕೆ ಜಾಗ. ಆದರೆ ಆಥರ್ ಲತಾ ಏನು ಹೇಳ್ತಿದ್ದಾರೆ ಅಂದರೆ ಇರೋಕ್ಕೆ ಜಾಗ, ಬಟ್ಟೆ ಇದೆಲ್ಲ ಬರೋಕ್ಕಿಂತ ಮುಂಚೆಯಿಂದಲೂ ಆದಿಮಾನವನ ಕಾಲದಿಂದಲೂ ಇಂಪಾರ್ಟೆಂಟಾಗಿ ಅನಿಸಿರೋ ವಿಷಯ ಏನಂದರೆ ಸೆಕ್ಸೇ. ಅದನ್ನ ನಾವು ಅನಿಮಲ್ಸಲ್ಲೂ ನೋಡ್ತೀವಿ. ಎಲ್ಲ ನಾಯಿ ಆಗಲಿ ಇಲ್ಲ ನಾವು ನೋಡೋ ಬೇರೆ ಎಲ್ಲ ಪ್ರಾಣಿಗಳು ತನಗೆ ಅಂತ ಒಂದು ಮನೆ ಇದೆಯೋ ಇಲ್ವೋ, ಖಂಡಿತ ಡ್ರೆಸ್ ಇಲ್ಲ. ಅದ್ಯಾವುದೂ ಇಲ್ಲದೇನೂ ಅವ್ರಿಗೆ ಸೆಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಾವು ಅನಿಮಲ್ ಕಿಂಗ್ಡಮಲ್ಲಿ ಒಂದು ಮುಖ್ಯವಾದ ಅನಿಮಲ್ಲೇ. ಕಡಿಮೆ ಪರ್ಸೆಂಟೇಜಲ್ಲಿ ಇದ್ರೂ ನಮಗೂ ಹಾಗಾದರೆ ಇದೇ ತಾನೇ ಬೇಸಿಕ್ ನೆಸೆಸಿಟಿಯಾಗಿ ಇರಬೇಕಾಗುತ್ತೆ. ಯಾವಾಗಲಿಂದ ಅದನ್ನು ರಿಮೂವ್ ಮಾಡಿದ್ರು? ಅದನ್ನ ರಿಮೂವ್ ಮಾಡಿದ್ದಾರೆ ಅಂದರೆ ಅದು ನ್ಯಾಚುರಲ್ ಆದ ವಿಷಯ ಅಲ್ಲ ಅಲ್ವಾ? ಈ ಪ್ಲೇ ಬಾಯ್ ಅಂತ ಹೇಳಿರೋರೆಲ್ಲ ತುಂಬ ಹುಡುಗಿನ ಪಟಾಯಿಸ್ತಾರೆ ಗೊತ್ತಾ? ಅದೆಲ್ಲ ಎಷ್ಟು ಗ್ರೇಟ್ ಅಲ್ವಾ ಅಂತ ಹೇಳಿರೋದನ್ನ ನಾವು ಕೇಳಿರ್ತೀವಿ. ಇಲ್ಲ ಜನರಲ್ ಆಗಿಯೇ ಒಬ್ಬ ಹುಡುಗನಾಗಿ ಹುಟ್ಟಿದ್ರೆ ಅವರ ಮಸ್ಕ್ಯುಲಿನಿಟಿನ ಅಂದರೆ ಗಂಡಸ್ಥಾನನ ಎಲ್ಲಿ ಲಿಂಕ್ ಮಾಡ್ತೀವಿ ಅಂದರೆ ಅವ್ರಿಗೆ ಪ್ರಾಪರಾಗಿ ಸೆಕ್ಸ್ ಇಂಟರ್ಕೋರ್ಸ್ ಮಾಡೋಕ್ಕಾಗುತ್ತಾ? ಅದನ್ನ ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋಕ್ಕೆ ಆಗಿಲ್ಲ ಅಂದರೂ ಅಷ್ಟು ಕಿಂಡಲ್ ಮಾಡ್ತೀವಿ.
ಆದರೆ ನಾನು ಇವಾಗ ಹೇಳೋ ರಿಸರ್ಚ್ನ ಪ್ರಕಾರ ಮತ್ತು ಮೆನ್ ಅಂದರೆ ಏನು, ಗೆತ್ತಾ ಇದು ಅನ್ನೋದನ್ನ ನೀವೇ ಥಿಂಕ್ ಮಾಡಿ ನೋಡ್ಬೋದು. ಯಾಕಂದರೆ 3ರಲ್ಲಿ 2 ಹುಡುಗಿರು ಈ ಸೆಕ್ಷುವಲ್ ಇಂಟರ್ಕೋರ್ಸ್ ನಡೆಯೋವಾಗ ತನಗೆ ಹೈ ಆಗೋ ಹಾಗೆ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತೆ, ಆದರೆ ಅವರು ನಿಜವಾಗ್ಲೂ ಹೈ ಆಗಿ ಫೀಲ್ ಆಗಲ್ಲ. ಇನ್ನೊಂದು ಕಡೆ ನೋಡಿದ್ರೆ 70-80% ವಿಮೆನ್ಸ್ ತಮಗೆ ಸೆಕ್ಷುವಲ್ ಇಂಟರ್ಕೋರ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ನೇ ಸಿಕ್ಕಿಲ್ಲ ಅಂತಿದ್ದಾರೆ. ಸೊ ಯಾವುದು ಮೇಲ್ ಪಾರ್ಟ್ನರ್ಸ್ನ ಸೆಕ್ಸಲ್ಲಿ ಅವರು ಪರ್ಫೆಕ್ಟ್ ಅಂತ ಫೀಲ್ ಮಾಡಿಸ್ತಿದೆ? ಸೊ ಯಾವುದನ್ನು ಮೇಲ್ಸ್ ಗೆತ್ತಾಗಿ ಕನ್ಸಿಡರ್ ಮಾಡ್ತಿದ್ದಾರೆ? ನೀವು ಸೆಕ್ಸ್ ಮಾಡ್ತೀರಾ, ಆದರೆ ಸೆಕ್ಸ್ ಮಾಡ್ತಿರೋ ಆ ವಿಮೆನ್ನ ಸ್ಯಾಟಿಸ್ಫೈ ಮಾಡ್ತಿದ್ದೀರಾ? ನಿಜವಾಗ್ಲೂ ಸ್ಯಾಟಿಸ್ಫೈ ಮಾಡ್ತಿದ್ದೀರಾ? 70-80% ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಮತ್ತು ಅದರಲ್ಲಿ ಏನಿದೆ ಗೆತ್ತು? 70% ವಿಮೆನ್ಸ್ ಸ್ಯಾಟಿಸ್ಫೈನೇ ಆಗಿಲ್ಲ ಅಂದರೆ ಮತ್ತು ಮೆನ್ಸ್ ಯಾವುದನ್ನು ಗೆತ್ತಾಗಿ ಕನ್ಸಿಡರ್ ಮಾಡ್ತಿದ್ದಾರೆ? ನಿಮ್ಮ ಜೊತೆ ಇರೋ ವಿಮೆನ್ಸ್ ಸ್ಯಾಟಿಸ್ಫೈ ಆದ್ರಾ ಇಲ್ವಾ ಅನ್ನೋದು ಗೊತ್ತಿಲ್ಲದೆ ಜಸ್ಟ್ ಸೆಕ್ಸ್ ಮಾತ್ರ ಇಟ್ಕೊಂಡ್ರೆ ಅದು ಮಸ್ಕ್ಯುಲಿನಿಟಿನಾ, ಇಲ್ಲ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ನೇ ಮಸ್ಕ್ಯುಲಿನಿಟಿಯ ಒಂದು ಇಂಡಿಕೇಶನ್ನ? ಸರಿ, ಇಷ್ಟು ಮಾತಾಡ್ತೀರಾ ಅಲ್ವಾ, ಮತ್ತು ಯಾಕೆ ಸೆಕ್ಸ್ ಮಾಡುವಾಗ ಹೈ ಆಗಿರೋ ಹಾಗೆ ಆ್ಯಕ್ಟ್ ಮಾಡಬೇಕು? ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬೋದು, ಸಾಕಾಗಿಲ್ಲ ಅಂದರೆ ಸಾಕಾಗಿಲ್ಲ ಅಂತ ಹೇಳ್ಬೋದಲ್ವಾ ಅಂತ ಕೇಳೋ ಕ್ವೆಶನ್ಸ್ಗೆ ಇವರು ರಿಸರ್ಚ್ನ ಪ್ರಕಾರ ಏನು ಹೇಳ್ತಿದ್ದಾರೆ ಅಂದರೆ, ಮೋಸ್ಟ್ ಆಫ್ ದ ವಿಮೆನ್ಸ್ ಜನರಲ್ಲಾಗಿ ಸೆಕ್ಸ್ ಮಾಡೋವಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅನ್ನೋ ಟೈಮಲ್ಲಿ ಅವರ ಪಾರ್ಟ್ನರ್ಸ್ ಹತ್ರ ಅವರು ಹೇಳಲ್ಲ. ಹಾಗೆ ಯಾಕೆ ಹೇಳಲ್ಲ ಅನ್ನೋದಕ್ಕೆ ತುಂಬ ರೀಸನ್ಸ್ನ ಅವರು ಹೇಳಿದ್ದಾರೆ. ಅದರಲ್ಲಿ ನಂಬರ್ 1 ಏನಂದರೆ, ತನ್ನ ಲೈಫ್ ಪಾರ್ಟ್ನರ್ ಆದ ಆ ಮೇಲ್ ಇಲ್ಲ ಬಾಯ್ ಫ್ರೆಂಡ್ನ ಡಿಸಪಾಯಿಂಟ್ ಮಾಡಬಾರ್ದು ಅನ್ನೋದ್ರಿಂದ, ಅವರ ಮೇಲ್ ಈಗೋ ಹರ್ಟ್ ಆಗಬಾರ್ದು ಅನ್ನೋ ಕಾರಣದಿಂದ ಅವರು ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳೋದಿಲ್ವಂತೆ. ಇನ್ನೊಂದು ಕಡೆ ನೀನು ನನ್ನ ಸ್ಯಾಟಿಸ್ಫೈ ಮಾಡಿಲ್ಲ ಅಂತ ಹೇಳಿದರೆ, ನಾನು ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಇದಕ್ಕೆ ಮುಂಚೆ ನೀನು ಬೇರೆ ಯಾರಾದರೂ ಸ್ಯಾಟಿಸ್ಫೈ ಮಾಡಿದ್ದಾರಾ ಅನ್ನೋ ಕ್ವೆಶನ್ ರೈಸ್ ಆಗುತ್ತೇನೋ, ಇಲ್ಲ ನನ್ನ ಹತ್ರ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂದರೆ ಬೇರೆ ಯಾರ ಜೊತೆ ಆದರೂ ನೀನು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಹೋಗ್ತೀಯೋ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾರೇನೋ. ಒಂದು ವೇಳೆ ತಾನು ಸ್ಯಾಟಿಸ್ಫೈ ಆಗಿಲ್ಲ ಅನ್ನೋದನ್ನ ಹೇಳಿದರೆ ಆ ಮೇಲ್ ಪಾರ್ಟ್ನರ್ ಇವರು ಬೇರೆಯವ್ರ ಹತ್ರ ಹೋಗ್ಬಿಡ್ತಾರೇನೋ ಅನ್ನೋ ಇನ್ಸೆಕ್ಯೂರಿಟೀಸ್ನ ಜೊತೆ ಬದುಕ್ತಾರೇನೋ ಅನ್ನೋ ಭಯನೂ ಇದೆಯಂತೆ. ಇನ್ನು 3/4 ವಿಮೆನ್ಸ್ ಮ್ಯಾರೇಜ್ ಲೈಫಲ್ಲಿ ಯಾಕೆ ಹೈ ಆಗಿರೋ ಹಾಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ, ಇಷ್ಟ ಇಲ್ಲದೆ ಇರೋ ವಿಷಯನ ಎಷ್ಟೊತ್ತು ಅಂತ ಬೇರ್ ಮಾಡೋದು, ತಕ್ಷಣ ಇಷ್ಟ ಆಗಿರೋ ಹಾಗೆ ನಾನು ಸ್ಯಾಟಿಸ್ಫೈ ಆಗಿಬಿಟ್ಟೆ ಅನ್ನೋ ರೀತಿ ನಾನು ತೋರಿಸ್ಬಿಟ್ರೆ ಆ ಮೇಲ್ ಪಾರ್ಟ್ನರ್ ಓಕೆ ನಾನು ಸ್ಯಾಟಿಸ್ಫೈ ಮಾಡಿಬಿಟ್ಟೆ ಅಂತ ಬೇಗ ಕಂಪ್ಲೀಟ್ ಮಾಡಿ ಹೋಗಿಬಿಡ್ತಾರೆ. ನನ್ನ ಹತ್ರ ಬಂದು ಮತ್ತೆ ಡಿಸ್ಟರ್ಬ್ ಮಾಡಲ್ಲ ಅನ್ನೋದಕ್ಕೆ ಕೆಲವರು ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಒಂದು ಕಡೆ ಮೆನ್ಸ್ ಫೀಮೇಲ್ಸ್ನ ಅರ್ಥ ಮಾಡ್ಕೊಂಡಿಲ್ಲ, ಅವರ ನೀಡ್ ಏನಿದೆಯೋ ಅದು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನ ನೋಡಿದ್ರೆ, ಇನ್ನೊಂದು ಕಡೆ ವಿಮೆನ್ಸ್ ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ನಾಚಿಕೆ ಪಡೋಕ್ಕೆ ಕಾರಣ ಏನು ಅಂದರೆ, ಅದೆಲ್ಲ ಮಾತಾಡಿದ್ರೆ ತುಂಬ ತಪ್ಪು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಅವಳು ಒಳ್ಳೆ ಹುಡುಗಿನ ಅನ್ನೋ ರೀತಿ ಒಂದು ಸೋಷಿಯಲ್ ಕಂಡೀಷನಿಂಗ್ ಇದೆ. ಮದುವೆ ಮಾಡೋವಾಗಲೂ ದೊಡ್ಡವರು ಹೇಳೋ ವಿಷಯ ಏನಂದರೆ, ಹಸ್ಬೆಂಡ್ಗೆ ಇಷ್ಟ ಆಗೋ ರೀತಿ ಹಸ್ಬೆಂಡ್ನ ಸ್ಯಾಟಿಸ್ಫೈ ಮಾಡೋ ಹಾಗೆ ನಡ್ಕೋ ಅಂತ ಹೇಳ್ತಾರೆ. ಹಾಗಾದರೆ ತನಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಡವಾ, ತನಗೆ ಇಷ್ಟ ಆಗೋ ರೀತಿ ಹಸ್ಬೆಂಡ್ ನಡ್ಕೊಳ್ಳೋದು ಬೇಡವಾ ಅನ್ನೋ ಈ ಪ್ರಶ್ನೆನೂ ಇಲ್ಲ, ಆ ರೀತಿ ಯೋಚನೆ ಮಾಡೋದು ಕರೆಕ್ಟಾ ತಪ್ಪಾ ಅನ್ನೋದ್ರ ಬಗ್ಗೆ ಎಲ್ಲೂ ಹೇಳ್ಕೊಡಲ್ಲ. ಇದೆಲ್ಲ ಅಡಲ್ಟ್ ಮೂವೀಸ್, ಇದೆಲ್ಲ ಆ ರೀತಿಯ ಮೂವೀಸ್. ಅಂದರೆ ಆ ಮೂವೀಸಲ್ಲಿ ಪೋಸ್ಟರಲ್ಲಿ ಹುಡುಗಿಯರನ್ನ ಆಫ್ ನ್ಯೂಡಾಗಿ ತೋರಿಸೋದು, ಇಲ್ಲ ಸೆಕ್ಷುವಲ್ಲಿ ಅಟ್ರಾಕ್ಟಿವ್ ಆಗಿ ತೋರಿಸೋದು ಇರುತ್ತೆ. ಸೊ ಅದರ ಬಗ್ಗೆ ಥಿಂಕ್ ಮಾಡೋಕ್ಕೆಲ್ಲ ವಿಮೆನ್ಸ್ ಬೇಕು, ಆದರೆ ವಿಮೆನ್ಸ್ ಅದ್ರ ಬಗ್ಗೆ ಮಾತಾಡಲೇಬಾರ್ದು ಅಂದರೆ ಅದು ಹೇಗೆ ಸರಿ ಇರುತ್ತೆ? ಮದುವೆ ಆಗಿರೋ ತುಂಬ ಮೆನ್ಸ್ ಹೆಚ್ಚಾಗಿ ಕಂಪ್ಲೇಂಟ್ ಮಾಡೋ ವಿಷಯ ಏನಂದರೆ, ತನ್ನ ವೈಫ್ನ ಒಂದಿನ ಹಾಗೆ ಇಂಟಿಮೆಸಿ ಮಾಡೋಣ, ಜಾಲಿಯಾಗಿರೋಣ ಅಂತ ಕರೆದ್ರೆ ಬರೋದೇ ಇಲ್ಲ. ಯಾವಾಗಾದರೂ ಒಂದು ಸರಿ ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತಾರೆ, ಅದನ್ನು ಕೈಗೆ ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡಿದ್ರೇ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅದಕ್ಕೆ ಕಾರಣ ಏನಂದರೆ, ಇದು ಒನ್ ಆಫ್ ದ ಕಾರಣವಾಗಿರ್ಬೋದು. ಅಂದರೆ ನಿಮ್ಮ ವೈಫ್ಗೆ ನಿಮ್ಮ ಜೊತೆ ಸೆಕ್ಷುಯಲ್ ಇಂಟಿಮೆಸಿ ಇಟ್ಕೊಳ್ಳೋದ್ರಲ್ಲಿ ಅಷ್ಟೊಂದು ಇಷ್ಟ ಇಲ್ಲ, ಇಲ್ಲಾಂದರೆ ಇಂಟಿಮೆಸಿ ಅನ್ನೋ ವಿಷಯದ ಮೇಲೇ ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲದೆ ಇರ್ಬೋದು. ಕಾರಣ ಏನಂದರೆ, ಇದು ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಡೀತಿಲ್ಲ. ಸೊ ನಿಮ್ಮ ವೈಫ್ಗೆ ಇಷ್ಟ ಆಗೋ ರೀತಿ ಈ ಸೆಕ್ಷುಯಲ್ ಇಂಟಿಮೆಸಿ ಅನ್ನೋ ಮ್ಯಾಟರೇ ನಡೆದಿಲ್ಲ. ಮತ್ತು ಆ್ಯಕ್ಟ್ ಮಾಡ್ತೀರಾ, ಬಾಯಿ ಬಿಟ್ಟು ಹೇಳಲ್ಲ. ಹೀಗೆಲ್ಲ ನೀವಿದ್ರೆ ನಮ್ಮ ಪ್ರಾಬ್ಲಮ್ನ ನಾವು ಎಲ್ಲೋಗಿ ಹೇಳೋದು? ಮನೇಲಿ ನನ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳೋ ಮೆನ್ಸ್ಗೆ ಇದು ಸರಿಯಾದ ಪ್ರಶ್ನೆನೇ. ಸೊ ಒಂದು ಮ್ಯಾರೇಜ್ ಲೈಫಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಎಮೋಷ್ನಲಿ ಆ್ಯಂಡ್ ಸೆಕ್ಷುಯಲಿ ಹ್ಯಾಪಿಯಾಗಿರಬೇಕು. ಇಲ್ಲ ಅಂದರೆ ಮ್ಯಾರೇಜ್ ಒಳಗೆ ಅದು ಯಾವ ಮಟ್ಟಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೋ ಅದೇ ಲೆವೆಲ್ಗೆ ಹೊರಗೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ.
ಯಾಕಂದರೆ ಇದು ಒಂದು ಹಸಿವಿನ ಹಾಗೇನೆ ಅಂತ ಹೇಳ್ತಿದ್ದಾರೆ. ಆವಾಗ ಒಂದು ಹಸಿವನ್ನು ತೀರಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂದರೆ ಥಾಟ್ ಯಾವಾಗಲೂ ಅದರಲ್ಲೇ ಇರುತ್ತೆ. ಹಸಿವಾಗುವಾಗ ಆಹಾರ ಬಿಟ್ಟು ಬೇರೆ ಏನೂ ಯೋಚನೆ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಒಂದು ಸೆಕ್ಷುವಲ್ ಡಿಸೈರ್ ಫುಲ್ಫಿಲ್ ಆಗಿಲ್ಲ ಅಂದರೆ ಆ ಒಂದು ಪರ್ಸನ್ಗೂ ಅದರ ಬಗ್ಗೆ ಥಾಟ್ಸೇ ಹೆಚ್ಚಾಗಿರುತ್ತೆ. ಅದು ಮೆನ್ ಆಗಿನೂ ಇರ್ಬೋದು, ವಿಮೆನ್ ಆಗಿನೂ ಇರ್ಬೋದು. ಈ ಪ್ರಪಂಚದಲ್ಲಿ ಯಾರಾಗಿದ್ರೂ ಸರಿ ಅವರು ಅಂದ್ಕೊಳ್ಳೋ ಥಾಟ್ಸ್ ಇಲ್ಲ ಅವರು ಹೇಳೋ ವಿಷಯಗಳು 100% ನಮಗೆ ಮ್ಯಾಚ್ ಆಗುತ್ತಾ ಅಂದರೆ ಖಂಡಿತ ಇರಲ್ಲ. ನಮಗೂ ಅವ್ರಿಗೂ ಡಿಸಗ್ರಿ ಮಾಡೋ ವಿಷಯಗಳು ತುಂಬ ಇರುತ್ತೆ. ಆ ರೀತಿ ಟಾಯ್ಲೆಟ್ ಸೀಟ್ ಅನ್ನೋ ಈ ಬುಕ್ನ ನಾವು ನೋಡೋವಾಗ ಕೆಲವು ವಿಷಯಗಳನ್ನ ನಾವು ನೋಡೋವಾಗ ಹಿಂಗೆಲ್ಲ ಹೇಳ್ತೀರಾ ಅನ್ನೋ ರೀತಿ ಇರುತ್ತೆ. ಇನ್ನೊಂದು ಕಡೆ ಹೀಗೆಲ್ಲ ಇವರು ಹೇಳೋದನ್ನ ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಆದರೆ ಅದರಲ್ಲಿ ಏನೋ ಒಂದು ಪಾಯಿಂಟ್ ಇದೆ ಅಲ್ವಾ ಅನ್ನೋ ಅಂಥ ವಿಷಯನೂ ಇದೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅನ್ನೋದು ಯಾವಾಗ ಮದುವೆ ಅನ್ನೋದು ಬಂತೋ ಆವಾಗಲೇ ಮದುವೆಗೂ ಮೀರಿದ ಅಫೇರ್ಸ್ ಆವಾಗಲೇ ಬಂದುಬಿಡ್ತು ಅಂತ ಹೇಳ್ತಿದ್ದಾರೆ. ಸೊ ಅದರ ಬಗ್ಗೆ ಅವರ ಒಪಿನಿಯನ್ ಸಹ ಆ ಬುಕ್ಕಲ್ಲಿ ಇದೆ. ಆ ಬುಕ್ ನಿಮಗೆ ಬೇಕು ಅಂದ್ಕೊಂಡ್ರೆ ಆ ಬುಕ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಎಲ್ಲ ವಿಷಯಗಳಲ್ಲಿ ಒಬ್ಬ ಮನುಷ್ಯ ಹೇಗೆ ತನ್ನನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಆ್ಯಂಡ್ ಹೇಗೆ ತನ್ನ ಪರ್ಸ್ನಲ್ ಡೆವಲಪ್ಮೆಂಟ್ನ ಮೇಲೆ ಗ್ರೋ ಆಗಬೇಕು ಅನ್ನೋದರ ಬಗ್ಗೆ ನಮ್ಮ ಇತಿಹಾಸದಲ್ಲಿರೋ ಫೇಮಸ್ ಬುಕ್ ಆದ ಕಾಮಸೂತ್ರದಲ್ಲಿ ಹೇಳಿದ್ದಾರೆ. ನಾನು ಆಲ್ರೆಡಿ ಅದರ ಮೇಲೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಬೇಕಂದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ ಪುಷ್ಪ ಪ್ರಸಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.